ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ FA 4ರ ಪರೀಕ್ಷೆ ಪ್ರಶ್ನೆ ಪತ್ರಿಕೆ 9ನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ LBA ಬೇಸ್ಡಲ್ಲಿ ನಾನು 20 ಮಾರ್ಕ್ಸ್ಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ನಿಮಗೆ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲ ವಿಷಯದ ವಿಡಿಯೋಗಳು ಇದೇ ಥರದಾಗಿ ಸಿಗ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಶೇರ್ ನನಗೆ ಭಾಳಷ್ಟು ಮೋಟಿವೇಶನನ್ನು ತಂದು ಕೊಡ್ತದೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಏನು ಮಾಡ್ತೀನಿ, ಶುರು ಮಾಡ್ತೀನಿ. ಕಮೆಂಟ್ ಪಕ್ಕ ಹೈಪ್ ಇದೆ, ಹೈಪನ್ನು ಒತ್ತಿ ಬೇರೆ ವಿಷಯದ ವಿಡಿಯೋಗಳು ಕೂಡ ಲೈನ್ ಅಪ್ ಮಾಡ್ತಾರೆ. ಪ್ರಶ್ನೆ ಪತ್ರಿಕಾ ಕಾರ್ಡ್ ಹಾತ್ಸ. ಫಸ್ಟ್ ಒನ್ ನಿರ್ಧಾರಿತ ಪಠ್ಯಕ್ರಮ ಮತ್ತು ಅಂಕ ವಿಭಾಜನ. 14ನೇ ಗದ್ಯಪಾಠ ಸೌರ ಊರ್ಜಾಗೆ 4 ಅಂಕ. 15ನೇ ಗದ್ಯಪಾಠ ವೀರಾಂಗನ ಚೆನ್ನಮ್ಮಗೆ 4 ಅಂಕ. 16ನೇ ಗದ್ಯಪಾಠ ಪೂರ್ವಾಕ್ಷರಕ ಪೂರ್ವಾಗ್ರಹಕ್ಕೆ 4 ಅಂಕ. ರಹಿಮಿಕ ದೋಹೆಗೆ 6 ಅಂಕ. ವ್ಯಾಕರಣಕ್ಕೆ 2, ಟೋಟಲಿ 20 ಮಾರ್ಕ್ ಇದೆ. ಇನ್ನು ಉದ್ದೇಶಗಳನ್ನು ನೋಡೋದಾದರೆ ಸ್ಮರಣೆಗೆ 5 ಅಂಕ ಇದೆ, ಸಮಜ್ನಾಗೆ 6 ಕೊಟ್ಟಿದ್ದೀವಿ, ಅಭಿವ್ಯಕ್ತಿಗೆ 6 ಇದ್ದಾವೆ, ಸೊ ಪ್ರಶಂಸಾಗೆ 3 ಇದೆ, ಸೊ ಟೋಟಲಿ 20 ಮಾರ್ಕ್ ಇದೆ. ಇನ್ನು ಪ್ರಶ್ನೆ ಸ್ವರೂಪಗಳನ್ನು ನೋಡೋದಾದರೆ ವಸ್ತುನಿಷ್ಠ ಪ್ರಶ್ನೆಗಳನ್ನು 8 ಅಂಕಕ್ಕೆ ಕೊಟ್ಟಿದ್ದೀವಿ, ಲಘು ಉತ್ತರ 6 ಅಂಕ ಇದ್ದಾವೆ, ದೀರ್ಘ ಉತ್ತರ 6 ಅಂಕ ಇದ್ದಾವೆ, ಸೊ ಟೋಟಲಿ 20 ಮಾರ್ಕ್ ಇದೆ. ಇನ್ನು ಕಠಿಣತೆ ಮಟ್ಟಗಳನ್ನು ನೋಡೋದಾದರೆ ಸರಳ 7 ಅಂಕ ಇದೆ, ಸಾಧಾರಣ 10 ಇದೆ, ಕಠಿಣ 3, ಒಟ್ಟಾರೆ 20 ಅಂಕ. ಪಾಠವಿಧ ನೋಡೋದಾದರೆ ಗದ್ಯ ಭಾಗ 12, ಪದ್ಯ ಭಾಗ 6, ವ್ಯಾಕರಣ 2, ಒಟ್ಟಾರೆ 20 ಅಂಕ. ಸ್ವಲ್ಪ ಸಂಕ್ಷಿಪ್ತವಾಗಿರ್ತಕ್ಕಂಥ ಪಾಠಗಳ ಅಂಕ ವಿತರಣೆಯನ್ನು ಇಲ್ಲಿ ಹಾಕಿದ್ದೀವಿ. 14ನೇ ಪಾಠ ಸೌರ ಊರ್ಜಾದಲ್ಲಿ 1 ಅಂಕದ 2 ಪ್ರಶ್ನೆ, 2 ಅಂಕದ 1, ಒಟ್ಟು 3 ಪ್ರಶ್ನೆ, 4 ಅಂಕ ಇದೆ. ಇನ್ನು ವೀರಾಂಗನ ಚೆನ್ನಮ್ಮದಿಂದ ನೋಡೋದಾದರೆ 1 ಅಂಕದ 3, 3 ಅಂಕದ 1, 2 ಪ್ರಶ್ನೆ, 4 ಅಂಕ ಇದೆ. ಇನ್ನು ಪೂರ್ವಾಕ್ಷರಕ ಪೂರ್ವಾಗ್ರಹದಲ್ಲಿ ನೋಡೋದಾದರೆ 1 ಅಂಕದ 2, 2 ಅಂಕದ 1, ಕುಲ್ ಪ್ರಶ್ನೆ 3 ಇದ್ದಾವೆ, ಟೋಟಲಿ 4 ಅಂಕ. ರಹಿಮಕ್ಕೆ ದೋಹೆದಲ್ಲಿ ನೋಡೋದಾದರೆ 1 ಅಂಕದ 1, 2 ಅಂಕದ 1, 3 ಅಂಕದ 1, ಒಟ್ಟು 3 ಪ್ರಶ್ನೆ, 6 ಅಂಕ ಇದೆ. ಇನ್ನು ನೆಕ್ಸ್ಟ್ ಏನಿದೆ ಅಂತಂದರೆ ಲಾಸ್ಟ್ ವ್ಯಾಕರಣದಲ್ಲಿ 1 ಅಂಕದ 2 ಪ್ರಶ್ನೆ, 2 ಅಂಕ ಇರ್ತಕ್ಕಂಥದ್ದು ಇತ್ತು. ಇನ್ನು ನೆಕ್ಸ್ಟ್ ನೋಡೋಣ. ಟೋಟಲಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಳಕೆ ಮಾಡಿರ್ತಕ್ಕಂಥದ್ದು 1 ಮಾರ್ಕರ್ದು 8 ಪ್ರಶ್ನೆ ಇದ್ದಾವೆ, 2 ಅಂಕದ್ದು 3 ಇದ್ದಾವೆ, 3 ಅಂಕದ 2 ಇದ್ದಾವೆ, 13 ಪ್ರಶ್ನೆ 20 ಅಂಕಗಳನ್ನು ಏನು ಮಾಡಿದ್ದೀವಪ್ಪ ಅಂದರೆ ಬಳಕೆಯನ್ನು ಮಾಡಿದ್ದೀವಿ. ಇದು ಪ್ರಶ್ನೆ ಪತ್ರಿಕೆ ಇತ್ತು. ಸೊ ನಾನು ಡೈರೆಕ್ಟಾಗಿ ನಿಮಗೆ ಕೀ ಆನ್ಸರ್ ಪೇಜ್ಗೆ ಕರ್ಕೊಂಡು ಬರ್ತೀನಿ. ಚತುರ್ಥ ರಚನಾತ್ಮಕ ಆಕಲನ್ 2025-26 ನಮೂನಾ ಉತ್ತರ ಪತ್ರಿಕಾ ಮಾದರಿ ಉತ್ತರಗಳು. ಕಕ್ಷಾ 9 ವಿಷಯ ತೃತೀಯ ಭಾಷಾ ಹಿಂದಿ, ಅಂಕ 20, ಸಮಯ 60 ನಿಮಿಷ. मुख्य प्रश्न 1, सही उत्तर चुनकर विकल्प में से ಸಂಕೇತಾಕ್ಷರ ಸಹಿತ ಬರೀಬೇಕು. 2 ಪ್ರಶ್ನೆಗಳಿದ್ದಾವೆ, ಪ್ರತಿ ಪ್ರಶ್ನೆಗೆ 1 ಅಂಕ, 2 ಪ್ರಶ್ನೆ 2 ಅಂಕ. ಭಾಯಿ ಏಕ್ ನಾರಿಯಲ್ ಕಿತನೆ ಮೇ ದೋಗೆ ಅಂತ ಇದೆ, ವಾಕ್ಯ ಮೇ ಪ್ರಯುಕ್ತ ವಿರಾಮ ಚಿಹ್ನ ಅಂತ ಕೇಳಿದರು. ಎ ಪ್ರಶ್ನವಾಚಕ, ಬಿ ಅಲ್ಪ ವಿರಾಮ, ಸಿ ಅರ್ಧ ವಿರಾಮ, ಡಿ ಭಾವಸೂಚಕ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಪ್ರಶ್ನವಾಚಕ. ಸೊ 6 to 10th ಹಿಂದಿ ಆಲ್ ಕ್ವಶನ್ ಪೇಪರ್ಗಳನ್ನು ಮತ್ತು LBAಗಳನ್ನು ನಮ್ಮಲ್ಲಿ ಸಿಗ್ತವೆ. ಸೊ ಎರಡನ್ನೂ ಬೇಕಾಗಿತ್ತಂದರೆ ಸೊ ಜಸ್ಟ್ ಒಂದು ನಂಬರನ್ನು ಶೇರ್ ಮಾಡ್ತೀನಿ. ಆಲ್ FA ಎಕ್ಸಾಮ್ ಕ್ವಶನ್ ಪೇಪರ್ ಸಿಗ್ತವೆ. ಸೊ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನು ಪರ್ಚೇಸ್ ಮಾಡ್ಬೋದು. ಫ್ರೀ ಆಗಿ PDF ಕೊಡೋದಿಲ್ಲ, ಓನ್ಲಿ ಫಾರ್ ದ ಪರ್ಚೇಸಿಂಗ್ ಕಾಪಿ. ಲೋಹಾ ಲೇನಾ ಮುಹಾವರೆ ಕಾ ಅರ್ಥ ಹೇ ಅಂತ ಕೇಳಿದ್ದಾರೆ. ಎ ಮಾರ್ ಡಾಲನಾ, ಬಿ ಬದಲಾ ಲೇನಾ, ಸಿ ಖತ್ಮ ಕರ್ನಾ, ಡಿ ಆಕ್ರಮಣ ಕರ್ನಾ. ಆಪ್ಷನ್ ಬಿ ಬದಲಾ ಲೇನಾ ಇಸ್ ದ ರೈಟ್ ಆನ್ಸರ್. ಇನ್ನು ಅನುರೂಪತ 3 ಇದ್ದಾವೆ. ಸೊ ಪ್ರಶ್ನೆ 3 ಇತ್ತು, ರಾತ್ ಚಾಂದ್ ಇದೆ, ದಿನ ಡ್ಯಾಶ್ ಅಂತ ಇತ್ತು. ಸೊ ದಿನ ಅಂದರೆ ಸೂರಜ್ ಬರ್ತದೆ. ಮಲ್ಲಸರ್ಜ ಕಿತ್ತೂರು ರಾಜ್ಯ ಆದರೆ ಪಟ್ವರ್ಧನ್ ಡ್ಯಾಶ್ ಅಂತ ಕೇಳಿದರು. ಸೊ ಪಟ್ವರ್ಧನ್ ಯಾವ್ದು ರಾಜ್ಯ? ಪೂನಾ ರಾಜ್ಯ ಅಂತ ಬರೀಬೇಕು. ಇನ್ನು ಎ ರಾಕ್ಷಸ ಅಂತಂದರೆ ಅಮಾತ್ಯ ರಾಕ್ಷಸ, ಪಿ ಕೇಸಿ ಅಂದರೆ ಪುಲಿಕೇಸಿ ಅನ್ನೋದನ್ನು ಅನುರೂಪತದಲ್ಲಿ ಬರಿಬೇಕಿತ್ತು. ಇನ್ನು 1 ಅಂಕದ 3 ಪ್ರಶ್ನೆಗಳಿದ್ದಾವೆ, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 3 ಪ್ರಶ್ನೆ 3 ಅಂಕ. सौर ऊर्जा का अर्थ क्या है ಅಂತ ಕೇಳಿದ್ದಾರೆ. ಸೌರ ಊರ್ಜಾ का अर्थ है कि सूर्य की ही शक्ति. ಇನ್ನು ಪ್ರಶ್ನೆ 9, ಹೇಮಾವತಿ ನದಿ ಕಹಾ ಬಹತಿ ಹೇ ಅಂತ ಕೇಳಿದ್ದಾರೆ. ಸೊ ಹೇಮಾವತಿ ನದಿ ನರಸೀಪುರ ಕೆ ಪಾಸ್ ಬಹತಿ ಹೇ ಅನ್ನೋದು ಇತ್ತು. ಇನ್ನು ಸಾಂಪ್ ಕಿಸ್ ಪೇಡ್ ಸೆ ಲಿಪ್ಟೆ रहता है ಅಂತ ಕೇಳಿದರು. ಸೊ ಸಾಂಪ್ ಚಂದನ್ ಕೆ ಪೇಡ್ ಸೆ ಲಿಪ್ಟೆ रहता है ಇಸ್ ದಿ ರೈಟ್ ಆನ್ಸರ್ ಅನ್ನು ಮಾಡಬೇಕಿತ್ತು. ಇನ್ನು 2 ಅಂಕದ ಪ್ರಶ್ನೆಗಳಿಗೆ ಬರೋಣ. ಸೊ ಟೋಟಲ್ ಇಲ್ಲಿ 3 ಪ್ರಶ್ನೆಗಳಿದ್ದಾವೆ. ಇವುಗಳನ್ನು ಪ್ರತಿಯೊಂದಕ್ಕೂ ನೀವು 2-3 ವಾಕ್ಯದಲ್ಲಿ ಬರೀಬೇಕು. ಸೊ ಆವಾಗ ನಿಮ್ಗೆ ಎಷ್ಟು ಅಂಕ ಸಿಗ್ತದಪ್ಪ ಅಂದ್ರೆ 6 ಮಾರ್ಕ್ಸನ್ನು ನೀವು ಏನು ಮಾಡ್ತೀರಿ ಫ್ರೆಂಡ್ಸ್, ಪಡಿತೀರಿ. ಪ್ರಶ್ನೆ 9, ಸೂರ್ಯ ಸೆ ಹಮೇ ಕ್ಯಾ ಕ್ಯಾ ಮಿಲ್ತಾ ಹೇ ಅಂತ ಕೇಳಿದರು. ಸೂರ್ಯ ಸೆ ಹಮೇ ತಾಪ ಮಿಲ್ತಾ ಹೇ, ಇಸ್ಕೆ ಸಾಥ್ ಸಾಥ್ ಪ್ರಕಾಶ್ ಬಿ ಮಿಲ್ತಾ ಹೇ ಅನ್ನೋದನ್ನು ನೀವು ಬರೀಬೇಕು. ಪ್ರಶ್ನೆ 10, ಟಿ ನರಸೀಪುರಕ್ಕೆ ಸಂಕ್ಷಿಪ್ತೀಕರಣ ಕೆ ಬಾರೆ ಮೇ ಲೇಖಕ್ಕೆ ಕ್ಯಾ ವಿಚಾರ ಹೇ ಅಂತ ಕೇಳಿದ್ದಾರೆ.
आंसर इज टी नरसीपुर के संक्षिप्तीकरण के बारे में लेखक के विचार है सुंदर तिरुमडुकुलु नरसीपुर अब टी नरसीपुर बन गया है। यह आगे आने वाले संशोधकों को पथभ्रष्ट करने का काम है। आगे चलकर संशोधक शायद इस निर्णय पर पहुंचेंगे कि टी नरसीपुर प्रायशः नरसीपुर यानी चाय के बागान होने के कारण आया होगा। ಪ್ರಶ್ನೆ 11 ರಹೀಮನೆ ಸಜ್ಜನೋ ಕೆ ಬಾರೆ ಮೇ ಕ್ಯಾ ಕಹಾ ಹೇ ಅಂತ ಕೇಳಿದ್ದಾರೆ। ಸೊ ದ ಆನ್ಸರ್ ಏನಿತ್ತಪ್ಪ ಅಂತಂದ್ರೆ सज्जनों के बारे में रहीम कहते हैं कि सज्जन दूसरों के कल्याण के लिए ही संपत्ति का संग्रह करते हैं। जैसे पेड़ अपने फल खुद नहीं खाते और सरोवर अपना पानी खुद नहीं पीता। इन्हें 3 मार्क कर दो। 2 क्वेश्चन्स इदावे, ಈಚ್ ಕ್ವೆಶ್ಚನ್ ಕ್ಯಾರಿ 3 ಮಾರ್ಕ್। ಪ್ರಶ್ನೆ 12 ಕಿತ್ತೂರು राज्य के समृद्धि के बारे में लिखी ಅಂತ ಕೇಳಿದ್ರು। उन दिनों कित्तूरू कर्नाटक राज्य के व्यापार का प्रसिद्ध केंद्र था। देश विदेश के व्यापारी वहाँ बाज़ारों में हीरे जवाहरातें खरीदने के लिए आया करते थे। इस तरह ಕಿತ್ತೂರು राज्य ಸಮೃದ್ಧಿ था ಅಂತ ನೀವು ಬರೆದ್ರೆ ಸಾಕು। ಇನ್ನು ಲಾಸ್ಟ್ ನಿಮಗೆ ದೋಹೆ ಕಾ ಭಾವಾರ್ಥವನ್ನು ಕೇಳಿದರು। ಸೊ ಏನಿತ್ತು, ಜೋ ರಹಿಮ ಉತ್ತಮ ಪ್ರಕೃತಿ ಕಾ ಕರಿ सकत कुसंग चंदन विष व्यापत नहीं लिपटे रहत भुजंग। कवि अब्दुल रहीम खाना खाना। पद्य रहीम के दोहे। भावार्थ, जो व्यक्ति अच्छे स्वभाव वाले को बुरी संगत कुछ नहीं बिगाड़ता। जैसे चंदन का पेड़ से सांप लिपटने से चंदन में उसका विष व्याप्त नहीं होता ಅಂತ ಬರೆದ್ರೆ ಸಾಕು। ಇಷ್ಟೇ ಇತ್ತು ಈ ಒಂದು ವಿಡಿಯೋದಲ್ಲಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ। ಸೊ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ। ಅಂಟಿಲ್ ಟೇಕ್ ಕೇರ್, ಬಾಯ್.